ಶಕ್ತಿ ಉತ್ಪತ್ತಿ ಮಾಡುವುದು, ಶಕ್ತಿಯನ್ನು ಸಂಗ್ರಹಿಸುವುದು, ಶಕ್ತಿಯನ್ನು ಸಂರಕ್ಷಣೆ ಮಾಡುವುದು ಮತ್ತು ಶಕ್ತಿಯನ್ನು ಸದುಪಯೋಗ ಮಾಡುವುದು. ಈ ಪ್ರಯತ್ನವನ್ನು ನೀನು ಜೀವನ ಪರ್ಯಂತ ನಿರಂತರವಾಗಿ ಮಾಡ್ತಾ ಇರಬೇಕು. ಎಂದು ನಿಲ್ಲಿಸಬಾರ್ದು. ನಿನಗೆ ಯಶಸ್ಸು ದೊರೀಬೇಕು ಅಂದರೆ ಶಕ್ತಿ ರಕ್ಷಣೆ ಮಾಡಬೇಕು. ಶಕ್ತಿ ರಕ್ಷಣೆ ಒಂದೇ ಯಶಸ್ಸಿಗೆ ಮಾರ್ಗ. ನಿನ್ನ ಅದೃಷ್ಟ ನಿನ್ನೊಳಗಿದೆ. ನಿನ್ನ ಅದೃಷ್ಟ ನಿನ್ನ ಕೈಯಲ್ಲಿದೆ. ಜನಗಳೇ ಆಶೀರ್ವಾದವೇ ಅದೃಷ್ಟ. ಜನಗಳ ಆಶೀರ್ವಾದ ಪಡೆಯೋದೇ ನೀನು ಅದೃಷ್ಟ ಅಂತ ಹೇಳೋದು. ಶಕ್ತಿವಂತರು ಧೈರ್ಯವಂತರು, ಶಕ್ತಿಹೀನರು ಹೇಡಿಗಳು. ನಮ್ಮೆಲ್ಲ ಸಮಸ್ಯೆಗಳಿಗೆ ಕಾರಣ ಶಕ್ತಿನಾಶ ಮತ್ತು ಆ ಸಮಸ್ಯೆಗಳಿಗೆ ಪರಿಹಾರ ಶಕ್ತಿ ಸಂರಕ್ಷಣೆ. ಕಷ್ಟಪಟ್ಟು ಸತತ ಪ್ರಯತ್ನದಿಂದ ಶಕ್ತಿ ಸಂಪಾದನೆ ಮಾಡು. ಯಾವತ್ತೂ ಶಕ್ತಿಯನ್ನು ಸಂಪಾದನೆ ಮಾಡೋದನ್ನು ನಿಲ್ಲಿಸಬೇಡ. ಯಾವತ್ತೂ ಶಕ್ತಿ ಉತ್ಪಾದನೆ ಮಾಡ್ತಾನೇ ಇರು. ನೀನು ಶಕ್ತಿ ಸಂರಕ್ಷಣೆ ಮಾಡಬೇಕು ಅಂದರೆ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದೇಳಬೇಕು. ನೀನು ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಎದ್ರೇ ಶಕ್ತಿ ಸಂರಕ್ಷಣೆ ಮಾಡೋದಕ್ಕೆ ಸಾಧ್ಯವಾಗೋದು. ಶಕ್ತಿ ಸಂರಕ್ಷಣೆಯಿಂದ ಉದಯಿಸುವ ಆಲೋಚನೆಗಳು ಪ್ರತಿ ಹೆಜ್ಜೆಗಳು ಪ್ರಗತಿ ಕಡೆಗೆ ಸಾಗುವಂತೆ ಮಾಡುತ್ತವೆ. ಯಾವಾಗಲೂ ಪ್ರೀತಿ ಮತ್ತು ಕೋಪ, ಸತ್ಯ ಮತ್ತು ಅಸತ್ಯ, ಒಳ್ಳೆಯದು ಮತ್ತು ಕೆಟ್ಟದ್ದು, ಹಗಲು ರಾತ್ರಿ, ಈ ರೀತಿ ಪ್ರತಿಯೊಂದು ಆಪೋಸಿಟ್ ವರ್ಡ್ಸು ಯಾವಾಗಲೂ ಜೊತೆಯಾಗಿರ್ತವೆ. ಈಗ ನಿನ್ನಲ್ಲಿ ಒಳ್ಳೆಯದು ಕೆಟ್ಟದ್ದು ಜೊತೆಯಾಗೇ ಇರುತ್ತೆ. ಶಕ್ತಿ ನಾಶ ಆದರೆ ಕೆಟ್ಟದ್ದು ಪ್ರಭಾವ ಜಾಸ್ತಿ ಆಗುತ್ತೆ. ಶಕ್ತಿ ಸಂರಕ್ಷಣೆ ಆದರೆ ಒಳ್ಳೆಯದು ಪ್ರಭಾವ ಜಾಸ್ತಿ ಆಗುತ್ತೆ. ಆರೋಗ್ಯ ಮತ್ತು ರೋಗ 50-50 ಇರುತ್ತೆ. ಒಳ್ಳೆಯದು ಕೆಟ್ಟದ್ದು 50-50 ಇರುತ್ತೆ. ಪ್ರತಿಯೊಂದು 50-50 ಇರುತ್ತೆ ನಿನ್ನ ದೇಹದೊಳಗೆ. ಎನರ್ಜಿ ಲೆವೆಲ್ಗಿಂತ ಕಡಿಮೆ ಆದರೆ ಕೆಟ್ಟದ್ದು ಜಾಸ್ತಿ ಆಗುತ್ತೆ. ಎನರ್ಜಿ ಲೆವೆಲ್ಗಿಂತ ಜಾಸ್ತಿ ಆದರೆ ಒಳ್ಳೆಯದು ಜಾಸ್ತಿ ಆಗುತ್ತೆ. ಸಹನೆ ಇದು ಒಂದು ಶ್ರೇಷ್ಠವಾದ ಗುಣ. ತಪಸ್ಸಿನಲ್ಲೇ ಅತ್ಯಂತ ಶ್ರೇಷ್ಠವಾದ ತಪಸ್ಸು ಅಂದರೆ ಸಹನೆ. ನೀನು ಸಹನೆಯನ್ನು ಬೆಳೆಸ್ಕೋಬೇಕು. ಶಕ್ತಿವಂತರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಶಾಂತಿ, ಸಮಾಧಾನ, ಇನ್ನಿತರ ಸಹಜ ಗುಣಗಳು ಬರುವುದು ಶಕ್ತಿ ಸಂರಕ್ಷಣೆಯಿಂದ ಮಾತ್ರ ಸಾಧ್ಯ. ಶಕ್ತಿಯು ಪ್ರೀತಿಯನ್ನು ಹುಟ್ಟಿಸುತ್ತದೆ. ಶಕ್ತಿಯು ಪ್ರೀತಿ ಹುಟ್ಟಿಸುತ್ತದೆ, ಅನುಕಂಪ ಹುಟ್ಟಿಸುತ್ತದೆ, ಕರುಣೆ ಹುಟ್ಟಿಸುತ್ತದೆ, ಇಚ್ಛಾಶಕ್ತಿಯನ್ನು ಹುಟ್ಟಿಸುತ್ತದೆ. ಶಕ್ತಿ ಉತ್ಪಾದಿಸುವುದೇ ಒಳ್ಳೆಯ ಜೀವನ. ಶಕ್ತಿ ಸಂಗ್ರಹಿಸುವುದೇ ಒಳ್ಳೆಯ ಜೀವನ. ಶಕ್ತಿ ಸಂರಕ್ಷಣೆ ಮಾಡುವುದೇ ಒಳ್ಳೆಯ ಜೀವನ. ಶಕ್ತಿ ಸದುಪಯೋಗ ಮಾಡುವುದೇ ಒಳ್ಳೆಯ ಜೀವನ. ಶಕ್ತಿವಂತರು ಮನಸ್ಸುಗಳನ್ನು ಒಂದುಗೂಡಿಸುತ್ತಾರೆ. ಪ್ರೀತಿ ಎಂಬುದು ಆರೋಗ್ಯವಂತರ ಕಾಯಿಲೆ. ಶಕ್ತಿವಂತರು ಸ್ವ-ಉದ್ಯೋಗಿಗಳು ಆಗಿರಬೇಕು. ಶಕ್ತಿವಂತರು ಸ್ವ-ಉದ್ಯೋಗಿಗಳಾಗಿರುತ್ತಾರೆ. ಶಕ್ತಿ ನಾಶದಿಂದ ಅಹಂಕಾರ ಹುಟ್ಟುತ್ತದೆ. ನಾವು ಬದುಕುವ ರೀತಿ ಜನರಿಗೆ ಇಷ್ಟವಾದರೆ ಅದು ದೇವರಿಗೆ ಇಷ್ಟವಾದಂತೆ. ನಾವು ಯಾವ ರೀತಿ ಬದುಕ್ತಾ ಇದ್ದೀವಿ ಅನ್ನುವ ಬದುಕುವ ರೀತಿ ಮುಖ್ಯ. ಶಕ್ತಿಹೀನರು ಬಾಯಿ ಬಡ್ಕರು, ಹೆಚ್ಚಿ ಮಾತನಾಡುತ್ತಾರೆ. ಯಾರು ಅತ್ಯಂತ ಹೆಚ್ಚು ಶಕ್ತಿನಾಶ ಮಾಡಿಕೊಂಡಿರ್ತಾರೆ ಅವರು ಹೆಚ್ಚು ಮಾತಾಡ್ತಾರೆ. ಆ ಆತಂಕದಿಂದ ಆಪತ್ತು ಬರುತ್ತದೆ. ಅಸಹನೆಯಿಂದ ಆಪತ್ತು ಬರುತ್ತದೆ. ಭಾವೋದ್ವೇಗದಿಂದ ಆಪತ್ತು ಬರುತ್ತದೆ. ಸಹನೆಯಿಂದ ಆಪತ್ತು ದೂರವಾಗುತ್ತದೆ. ಸಹನೆ ಬರುವುದು ಶಕ್ತಿ ಉತ್ಪಾದನೆಯಿಂದ. ಮನದ ಕೋಪ ತನ್ನ ಅರಿವಿಗೆ ಕೇಡು. ನಾವು ಮಾಡುವ ಕಾರ್ಯವು ನಮ್ಮ ಶಕ್ತಿಯನ್ನು ತೋರಿಸುತ್ತದೆ. ಒಳ್ಳೆಯ ಕೆಲಸಗಳನ್ನು ಮಾಡಲು ಯೋಚಿಸಬೇಡ. ಕೆಟ್ಟ ಕೆಲಸಗಳನ್ನು ಮಾಡಲು ಯೋಚಿಸು. ಭಾಷೆಯು ಭಾವನೆಯ ಪ್ರತಿಬಿಂಬ. ಹೊಟ್ಟೆ ತುಂಬಿದವರಿಗೆ ಹಸಿವಿನ ಅರಿವಾಗುವುದಿಲ್ಲ. ಹೊಸ ಬದುಕನ್ನು ಕಟ್ಟಿಕೊಳ್ಳುವುದು ಶಕ್ತಿ ರಕ್ಷಣೆಯಿಂದ ಮಾತ್ರ ಸಾಧ್ಯ. ದುರ್ಬಲರು ಟೀಕೆ, ವಿಮರ್ಶೆ, ತಮಾಷೆಗಳಿಗೆ ಗುರಿಯಾಗುತ್ತಾರೆ.
ಪ್ರತಿಭೆ ಎಂದರೆ ಹೃದಯದ ಕಣ್ಣು. ಯಾರು ಎಂದು ಅಳಬಾರದು. ಅಳುವಂಥ ಸಮಯ ಬಂದರೆ ಕಣ್ಣಲ್ಲಿ ಮುಖದಲ್ಲಿ ಕಾಣಬಾರದು. ಒಳ್ಳೆತನ ಇರುವುದು ಶಕ್ತಿವಂತರಿಗೆ ಮಾತ್ರ. ಸಾಸಿವೆಯಷ್ಟು ಸುಖಕ್ಕಾಗಿ ಸಾಗರದಷ್ಟು ದುಃಖ ಪಡಬೇಡ. ಲೋಕ ಬದಲಾಯಿಸಲು ಸಾಧ್ಯವಿಲ್ಲ. ನಿನ್ನನ್ನು ನೀನು ಬದಲಾಯಿಸಿಕೊ. ನಿನ್ನ ಮನಸ್ಸನ್ನು ಪರಿವರ್ತಿಸು. ವಿದ್ಯೆ ಇರುವುದು ಬದುಕಿಗಾಗಿ, ಆಧ್ಯಾತ್ಮ ಇರುವುದು ಬಾಳಿಗಾಗಿ. ಜಾಣತನ ಬರುವುದು ಶಕ್ತಿ ಉತ್ಪತ್ತಿಯಿಂದ, ಶಕ್ತಿ ಸಂರಕ್ಷಣೆಯಿಂದ. ಇಂದಿನ ಕಷ್ಟ ಮುಂದೆ ಇರುವುದಿಲ್ಲ. ಮೌನ ಇದು ಅತ್ಯಂತ ಶಕ್ತಿಯುತ ಆಯುಧ. ತಾಳ್ಮೆ ಇದು ಅತ್ಯಂತ ಶಕ್ತಿಯುತ ಆಯುಧ. ನೀನು ಮೊದಲು ಮಾನವನಾಗು. ಯಾರೂ ಧರ್ಮಗ್ರಂಥಗಳನ್ನು ಓದಬೇಡಿ. ಗುರುಗಳಿಂದ ಕೇಳಿ ತಿಳಿಯಿರಿ. ದೇಶ ಸೇವೆಯೇ ದೇಹ ಸೇವೆ, ದೇಹ ಸೇವೆ ದೇಶದ ಸೇವೆ. ಈ ದೇಹನೇ ಒಂದು ದೇಶ. ತನ್ನ ಜೀವನವನ್ನು ಶಕ್ತಿ ರಕ್ಷಣೆಗೆ ಮಾಡಲು ಮೀಸಲಿಡಬೇಕು ಪ್ರತಿಯೊಬ್ಬರು. ಅವಶ್ಯಕತೆ ಬಿದ್ದಾಗ ಶಕ್ತಿಯನ್ನು ಉಪಯೋಗಿಸಬೇಕು. ಶಕ್ತಿ ಉಪಯೋಗಿಸುವುದು ಕೂಡ ಒಂದು ವಿದ್ಯೆ. ಅದನ್ನು ನೀನು ಕಲಿಯಬೇಕು. ಬುದ್ಧಿವಂತರು ಶಕ್ತಿ ರಕ್ಷಣೆಯಲ್ಲಿ ತೊಡಗಿರುತ್ತಾರೆ. ಶಕ್ತಿ ರಕ್ಷಣೆ ಮಾಡಲು ಜ್ಞಾನ ಬೇಕು. ಅದನ್ನು ಸಂಪಾದಿಸು. ಜ್ಞಾನ ಎಂದರೆ ಬುದ್ಧಿ. ನೀನು ಏನೇ ನೋಡಿದರೂ ಅದು ತಕ್ಷಣವೇ ಪ್ರಿಂಟ್ ಆಗುತ್ತದೆ. ನೀನು ಏನೇ ಕೇಳಿದರೂ ಅದು ತಕ್ಷಣವೇ ಪ್ರಿಂಟ್ ಆಗುತ್ತದೆ. ನೀನು ಏನೇ ಮಾತನಾಡಿದರೂ ಅದು ತಕ್ಷಣ ನಿನಗೆ ಮೆಮೊರಿನಲ್ಲಿ ಪ್ರಿಂಟ್ ಆಗುತ್ತದೆ. ನೀನು ಏನೇ ಓದಿದರೂ, ನೀನು ಏನೇ ಮುಟ್ಟಿದರೂ, ನೀನು ಯಾವುದೇ ವಾಸನೆ ಕುಡಿದರೂ ಅದು ತಕ್ಷಣ ದೇಹದಲ್ಲಿ ಪ್ರಿಂಟ್ ಆಗಿಬಿಡುತ್ತೆ. ಒಂದು ಸತಿ ಪ್ರಿಂಟ್ ಆದರೆ ಅದು ಅಳಿಸೋಗಲ್ಲ. ಅದಕ್ಕೆ ಪಂಚೇಂದ್ರಿಯಗಳನ್ನು ಶುದ್ಧವಾಗಿಟ್ಕೋಬೇಕು. ಒಳ್ಳೆಯದನ್ನೇ ನೋಡಬೇಕು, ಒಳ್ಳೆಯದನ್ನೇ ಕೇಳಬೇಕು, ಒಳ್ಳೆಯದನ್ನೇ ಮಾತಾಡಬೇಕು. ಯಾಕಂದರೆ ಅದೆಲ್ಲ ಪ್ರಿಂಟ್ ಆಗುತ್ತೆ. ಅದು ಪ್ರಿಂಟಾಗಿ ಕೆಲಸ ಮಾಡುತ್ತೆ ದೇಹದಲ್ಲಿ. ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯದಾಗುತ್ತೆ, ಕೆಟ್ಟದ್ದನ್ನು ಮಾಡಿದರೆ ಕೆಟ್ಟದ್ದಾಗುತ್ತೆ. ನಾವು ಜ್ಞಾಪಕ ಶಕ್ತಿ, ನೆನಪಿನ ಶಕ್ತಿ ಅಂತ ಏನು ಕರಿತೀವಿ, ಅದು ಜೀವಕೋಶಗಳಲ್ಲಿ ಸ್ಟೋರ್ ಆಗಿರುತ್ತೆ. ಜೀವಕೋಶಗಳಲ್ಲಿ ನ್ಯೂಕ್ಲಿಯಸ್ ಇರುತ್ತೆ. ನ್ಯೂಕ್ಲಿಯಸ್ ಒಳಗಡೆ ಜೀನ್ಸ್ ಇರುತ್ತೆ, DNA RNA ಇರುತ್ತೆ. ಅಲ್ಲಿ ಅದು ಸ್ಟೋರ್ ಆಗುತ್ತೆ. ನಮ್ಮ ದೇಹದಲ್ಲಿ 100 ಟ್ರಿಲಿಯನ್ಸ್ ಜೀವಕೋಶಗಳಿದ್ದಾವೆ. 100 ಟ್ರಿಲಿಯನ್ ಅಂದರೆ 1,00,000 ಕೋಟಿ ಜೀವಕೋಶಗಳಿದ್ದಾವೆ. ಅಷ್ಟು ಜೀವಕೋಶಗಳಲ್ಲಿ ನ್ಯೂಕ್ಲಿಯಸ್ ಇದೆ, ಜೀನ್ಸ್ ಇದೆ. ಸೊ ನೀನು ಏನೇ ಮಾಡಿದ್ರೂ ಜೀವಕೋಶಗಳ ಈ ಒಂದು ಜಾಗದಲ್ಲಿ ಮೆಮೊರಿಯಾಗಿ ಇರುತ್ತೆ. ನೀನು ಏನೇನು ಮಾಡ್ತೀಯೋ ಅದೆಲ್ಲ ನಿನ್ನ ಜೀವಕೋಶಗಳಲ್ಲಿ ಸ್ಟೋರ್ ಆಗುತ್ತೆ. ಜೀವಕೋಶಗಳೇ ನಮ್ಮ ಮೆಮೊರಿ ಚಿಪ್ಪುಗಳು. ನಾವೆಲ್ಲ ಪ್ರತಿಯೊಂದನ್ನು ಮೆಮೊರಿ ಇಟ್ಕೊಳೋದು ಜೀವಕೋಶಗಳೇ. ಯಾರನ್ನು ಎಲ್ಲಿಡಬೇಕು ಎಂದು ತೀರ್ಮಾನಿಸುವವರು ಜನರು. ಯಾರಿಗೆ ಯಾವುದನ್ನು ನೀಡಬೇಕು ಎಂದು ತೀರ್ಮಾನಿಸುವವರು ಜನರು. ಜನರೇ ದೇವರು. ಜನರ ಆಶೀರ್ವಾದವೇ ದೇವರ ಆಶೀರ್ವಾದ. ಜನರ ಕೋಪವೇ ದೇವರ ಕೋಪ. ಶಕ್ತಿವಂತರು ಯಾವಾಗಲೂ ಜನರ ಕೃಪೆಗೆ ಪಾತ್ರರಾಗುತ್ತಾರೆ. ಜನಗಳು ಆಶೀರ್ವಾದ ಮಾಡಿದರೆ ಅದು ದೇವರ ಆಶೀರ್ವಾದ ಅಂತ ಕರಿತೀವಿ. ಜನಗಳು ಕೋಪಗೊಂಡ್ರೆ ಅದು ರಾಕ್ಷಸರ ಆಶೀರ್ವಾದ ಅಂತ ತಿಳ್ಕೋಬೇಕು. ಶಕ್ತಿ ಸಂರಕ್ಷಣೆಯಲ್ಲಿ ತೊಡಗಿದವರನ್ನು ಜನರು ಇಷ್ಟಪಡುತ್ತಾರೆ. ಶಕ್ತಿವಂತರಿಗೆ ಒಳ್ಳೆಯದು ಒಳ್ಳೆಯದಾಗಿಯೇ ಕಾಣುತ್ತೆ, ಕೆಟ್ಟದ್ದು ಕೆಟ್ಟದಾಗಿಯೇ ಕಾಣುತ್ತೆ. ಆದರೆ ಶಕ್ತಿ ಇಲ್ಲದೆ ಇರೋರಿಗೆ, ದುರ್ಬಲರಿಗೆ, ಶಕ್ತಿಹೀನರಿಗೆ ಒಳ್ಳೆಯದೆಲ್ಲ ಕೆಟ್ಟದ್ದಾಗಿ ಕಾಣುತ್ತೆ, ಕೆಟ್ಟದ್ದೆಲ್ಲ ಒಳ್ಳೆಯದಾಗಿ ಕಾಣುತ್ತೆ. ಇದು ನಿಸರ್ಗದ ನಿಯಮ. ನೀನು ಶಕ್ತಿ ನಾಶ ಮಾಡಿಕೊಂಡವ್ರಿಗೆ ಹೋಗ್ಬಿಟ್ಟು ಶಕ್ತಿ ಸಂರಕ್ಷಣೆ ಮಾಡು ಅಂತ ಹೇಳಿದರೆ
ಅವರಿಗೆ ನಾವು ಕೆಟ್ಟವರಾಗಿ ಕಾಣ್ತೀವಿ ಮತ್ತು ಅದು ಅವ್ರ ಕೈಲಿ ಮಾಡೋದಕ್ಕಾಗೋದಿಲ್ಲ. ಅವರು ತುಂಬ ಒಂದು ಕೋಪ ಮತ್ತು ತುಂಬ ಒಂದು ಸಿಟ್ಟು ಕೋಪಕ್ಕೆ ಒಳಗಾಗ್ತಾರೆ. ಶಕ್ತಿ ನಾಶದಲ್ಲಿ ಯಾರು ತೊಡಗಿರ್ತಾರೋ ಅವ್ರನ್ನ ಜನ ದ್ವೇಷ ಮಾಡ್ತಾರೆ. ಶಕ್ತಿ ಸಂರಕ್ಷಣೆಯಲ್ಲಿ ಯಾರು ತೊಡಗಿರ್ತಾರೋ ಜನ ಅವರನ್ನು ಇಷ್ಟಪಡ್ತಾರೆ. ಈಗ ನಮ್ಮವರೇ ನಮ್ಮನ್ನು ದ್ವೇಷಿಸುವಂತೆ ಮಾಡಬಾರ್ದು ನೀನು ಜೀವನದಲ್ಲಿ. ಶಕ್ತಿ ನಾಶ ಮಾಡಿಕೊಂಡರೆ ನಮ್ಮವರೇ ನಮ್ಮನ್ನು ದ್ವೇಷಿಸುತ್ತಾರೆ. ಜೀವನ ಅನ್ನೋದು ಒಂದು ಕಲೆ, ಅದು ಒಂದು ವಿದ್ಯೆ, ಅದನ್ನು ಕಲಿಬೇಕು. 25% ತಂದೆ ತಾಯಿಯಿಂದ ಕಲಿಬೇಕು, ಇನ್ನು 25% ಗುರುಗಳಿಂದ ಕಲಿಬೇಕು, ಇನ್ನು 25% ಓದಿ ನೋಡಿ ಕೇಳಿ ಪಡಿಬೇಕು, ಇನ್ನು 25% ಸ್ವಂತ ಅನುಭವದಿಂದ ಪಡಿಬೇಕು. ಈ ಜೀವನ ಅನ್ನುವ ಕಲೆ ಈ 4 ಭಾಗಗಳಲ್ಲಿ 4 ಹಂತಗಳಲ್ಲಿ ನಮಗೆ ಪಾಠವನ್ನು ಕಲಿಸುತ್ತೆ. ನಾವು ನಮ್ಮ ಈ ಪ್ರಪಂಚದಲ್ಲಿ 4 ವಿಧವಾದ ಜನರಿದ್ದಾರೆ, 4 ವಿಧವಾದ ಜೀವನ ಕ್ರಮಗಳಿದ್ದಾವೆ. 1, ಯಾರು 100ಕ್ಕೆ 100 ಶಕ್ತಿಯನ್ನು ಸಂಪಾದನೆ ಮಾಡಿರ್ತಾರೆ, ಸಂಗ್ರಹಣೆ ಮಾಡಿರ್ತಾರೆ, ಅವರು ನಾನು ಚೆನ್ನಾಗಿರಬೇಕು, ನೀನು ಚೆನ್ನಾಗಿರಬೇಕು ಅಂತ ಜೀವನ ಮಾಡ್ತಾರೆ. ಯಾರು 75% ಅಷ್ಟು ಶಕ್ತಿಯನ್ನು ದೇಹದಲ್ಲಿ ಇಟ್ಕೊಂಡಿರ್ತಾರೆ, ಅವರು ನೀನು ಚೆನ್ನಾಗಿರಬೇಕು, ನನಗೇನಾದರೂ ಆಗಲಿ ಅಂತ ಇರ್ತಾರೆ. ಯಾರು 50% ಶಕ್ತಿಯನ್ನು ಕಳ್ಕೊಂಡಿರ್ತಾರೆ, 50% ಶಕ್ತಿ ಇರುತ್ತೆ, ಅವರು ನಾನು ಚೆನ್ನಾಗಿರಬೇಕು, ನಿನಗೇನಾದರೂ ಆಗಲಿ, ಯಾವನನ್ನು ಹೆಂಗನಾಗಲಿ, ಯಾರನ್ನು ಹೆಂಗನ ಸತ್ತೋಗಲಿ, ನಾನು ಚೆನ್ನಾಗಿರಬೇಕು ಅಂತ ಜೀವನ ಮಾಡ್ತಿರ್ತಾರೆ. ಬರೀ ಕೇವಲ 25% ಶಕ್ತಿ ಇರುತ್ತೆ ಅವ್ರ ಹತ್ರ, 75% ಶಕ್ತಿಯನ್ನು ಹಾಳು ಮಾಡ್ಕೊಂಬಿಟ್ಟಿರ್ತಾರೆ. ಅಂಥವ್ರು ಏನು ಮಾಡ್ತಾರಪ್ಪ ಅಂದರೆ, ನಾನು ಚೆನ್ನಾಗಿರಬಾರ್ದು, ನೀನು ಚೆನ್ನಾಗಿರಬಾರ್ದು, ಈ ಥರ ಜೀವನ ಮಾಡ್ತಾಯಿರ್ತಾರೆ. 100% ಶಕ್ತಿ ಇರೋರು ನಾನು ಚೆನ್ನಾಗಿರಬೇಕು, ನೀನು ಚೆನ್ನಾಗಿರಬೇಕು. 75% ಇರೋರು ನೀನು ಚೆನ್ನಾಗಿರೋ, ನನಗೇನಾನ ಆಗಲಿ. 50% ಶಕ್ತಿ ಇರೋರು ನಾನು ಚೆನ್ನಾಗಿರಬೇಕು, ನಿನಗೇನಾನ ಆಗಲಿ. 25% ಶಕ್ತಿ ದೇಹದಲ್ಲಿರೋರು ನಾನು ಚೆನ್ನಾಗಿರಬಾರ್ದು, ನೀನು ಚೆನ್ನಾಗಿರಬಾರ್ದು, ಆ ಥರ ಅಂದ್ಕೊಂಡು ಜೀವನ ಮಾಡ್ತಾಯಿರ್ತಾರೆ. ಶಕ್ತಿವಂತರನ್ನು ನೀನು ಪರೀಕ್ಷೆ ಮಾಡಬಾರ್ದು, ದುರ್ಬಲರನ್ನು ಕೂಡ ಪರೀಕ್ಷೆ ಮಾಡಬಾರ್ದು. ಏನು ಮಾಡಿದರೆ ಶಕ್ತಿ ನಾಶ ಆಗುತ್ತೆ ಅನ್ನೋ ವಿಚಾರ ನಿನಗೆ ಗೊತ್ತೇ ಇದೆ, ನೀನು ಅದನ್ನು ಮಾಡಬೇಡ. ಗುರುಗಳ ಹತ್ರ ಹೇಳ್ಕೊ, ಗುರುಗಳ ಆಶ್ರಯ ಪಡಿ, ಗುರುಗಳ ಸಲಹೆ ಪಡಿ, ಅದರಂತೆ ನಡೆದುಕೋ. ಇಲ್ಲ ಶಕ್ತಿ ಸೂತ್ರದ ನಿಯಮಗಳನ್ನು ಪಾಲಿಸು. ಶಕ್ತಿ ಸಂಪಾದಿಸಲು ಒಮ್ಮೆ ಕುರುಡನಾಗಬೇಕು, ಒಮ್ಮೆ ಕಿವುಡನಾಗಬೇಕು, ಒಮ್ಮೆ ಮೂಕನಾಗಿರಬೇಕು. ಸಮಯಕ್ಕೆ ತಕ್ಕ ಹಾಗೆ ಶಕ್ತಿಯನ್ನು ಉಪಯೋಗಿಸಬೇಕು. ಏನು ಮಾಡಿದರೆ ಊಟ ಸಿಗುತ್ತೆ ಅದನ್ನು ಮಾಡಬೇಕು, ಏನು ಮಾಡಿದರೆ ಶಕ್ತಿ ಬರುತ್ತೆ ಅದನ್ನೇ ಮಾಡಬೇಕು, ಏನು ಮಾಡಿದರೆ ಆರೋಗ್ಯ ಬರುತ್ತೆ ಅದನ್ನೇ ಮಾಡಬೇಕು. ನಿನ್ನನ್ನು ಯಾರು ನಂಬಿರ್ತಾರೆ ನೀನು ಅವರಿಗೆ ಮೋಸ ಮಾಡಬೇಡ. ನಿನ್ನನ್ನು ಯಾರು ನಂಬಿರ್ತಾರೆ ಅವ್ರನ್ನ ಕೈ ಬಿಡಬೇಡ. ನಿನ್ನನ್ನು ಯಾರು ನಂಬಿರ್ತಾರೆ ಅವರಿಗೆ ಆಶ್ರಯ ಕೊಡು. ನಿನ್ನನ್ನು ಯಾರು ನಂಬಿರ್ತಾರೆ ಅವರಿಗೆ ಒಳ್ಳೆಯವನಾಗಿರು. ಎಲ್ಲರೂ ಒಳ್ಳೆಯವರು ಅಂತ ಭಾವಿಸ್ಬೇಡ. ನೀನು ಒಳ್ಳೆ ಜನರಿಗೆ ಭಯಪಡು, ಕಾಡು ಪ್ರಾಣಿಗಳಿಗೆ ಭಯಪಡು, ವಿಷಜಂತುಗಳಿಗೆ ಭಯಪಡು, ಮಾನ ಮರ್ಯಾದೆಗೆ ಭಯಪಡು. ನೀನು ತಲೆ ತಗ್ಗಿಸಿ ನಡೆದರೆ ಜನರು ನಿನಗೆ ಆಶೀರ್ವಾದ ಮಾಡುತ್ತಾರೆ. ನೀನು ತಲೆ ಎತ್ತಿ ನಡೆದರೆ ತಲೆ ಕತ್ತರಿಸುತ್ತಾರೆ.